ಈ ವಿಡಿಯೋದಲ್ಲಿ ನಾವು ಅರ್ಮಗೆದೋನ್ ಯುದ್ಧದ ಬಗ್ಗೆಯೂ ಈ ಯುದ್ಧವು ನಡೆಯಲಿರುವ ಸ್ಥಳ ಹಾಗೂ ಜಗತ್ತಿನ ಮಧ್ಯಭಾಗದಲ್ಲಿರುವ ಇಸ್ರೇಲ್ ದೇಶದ ಮೆಗಿದ್ದೋ ಬಗ್ಗೆಯೂ, ಈ ಮೆಗಿದ್ದೋ ಪಟ್ಟಣವು ಬೈಬಲ್ನಲ್ಲಿ ಎಲ್ಲೆಲ್ಲಿ ಬರುತ್ತೆ, ಈ ಪಟ್ಟಣವು ಇಸ್ರೇಲ್ ದೇಶಕ್ಕೆ ಹೇಗೆ ಸ್ವಂತ ಆಯಿತು, ಬೈಬಲ್ ಪ್ರಕಾರ ಈ ಮೆಗಿದ್ದೋದಲ್ಲಿ ಏನೆಲ್ಲ ಯುದ್ಧಗಳು ನಡೆದಿವೆ, ಸೊಲೊಮೋನ್ ರಾಜನಿಗೂ ಈ ಮೆಗಿದ್ದೋಗೂ ಏನ್ ಸಂಬಂಧ, ಈ ಮೆಗಿದ್ದೋದಲ್ಲಿ ಆರ್ಕಿಯಾಲಜಿಕಲ್ ರಿಸರ್ಚ್ ಮಾಡಿದಾಗ ಏನೆಲ್ಲ ಪ್ರೂಫ್ ಆಯಿತು, ಇಲ್ಲಿ ಒಂದು ಕ್ರಿಶ್ಚಿಯನ್ ದೇವಾಲಯವು ನಿರ್ಮಿಸಲಾಗಿದ್ದ ಅವಶೇಷಗಳು ಪತ್ತೆಯಾದ ಬಗ್ಗೆ, ಮತ್ತೆ ಕೊನೆಯದಾಗಿ ನಮ್ಮ ಕರ್ತನಾದಂಥ ಯೇಸುಕ್ರಿಸ್ತನು ಹೇಗೆ ಈ ಸ್ಥಳಕ್ಕೆ ಬಂದು ಯುದ್ಧ ಮಾಡಲಿಕ್ಕಿದ್ದಾನೆ ಎಂಬಂಥ ಸಂಪೂರ್ಣ ಮಾಹಿತಿಗಳನ್ನು ನಾವು ವಿವರವಾಗಿ ಈ ವಿಡಿಯೋದಲ್ಲಿ ನೋಡೋಣ. ಅದ್ಭುತಗಳನ್ನು ಮಾಡುವಂತಹ ದೆವ್ವಗಳ ಆತ್ಮಗಳು ಭೂಲೋಕದಾದ್ಯಂತ ಇರುವ ರಾಜರನ್ನು ಸರ್ವಶಕ್ತನಾದ ದೇವರ ಮಹಾದಿನದಲ್ಲಿ ನಡೆಯುವ ಯುದ್ಧಕ್ಕಾಗಿ ಒಟ್ಟುಗೂಡಿಸಲು ಹೊರಟು ಹೋಗುತ್ತೆ. ಆಗ ಇಬ್ರಿಯ ಭಾಷೆಯಲ್ಲಿ ಅರ್ಮಗೆದೋನ್ ಎನ್ನಲಾಗುವ ಸ್ಥಳದಲ್ಲಿ ಅವರನ್ನು ಒಟ್ಟುಗೂಡಿಸಿದನೆಂದು ಪ್ರಕಟಣೆ 16:14-16 ವಚನಗಳಲ್ಲಿ ನಾವು ನೋಡ್ತೇವೆ. ಈ ಸ್ಥಳವೇ ಪವಿತ್ರ ಗ್ರಂಥದಲ್ಲಿ ಅರ್ಮಗೆದೋನ್ ಅಥವಾ ಹರ್ಮೆಗಿದ್ದೋ ಎಂದು ಕರೆಯಲ್ಪಡುವ ಸ್ಥಳ ಆಗಿದೆ. ಅಂದರೆ ನಿರ್ದಿಷ್ಟವಾಗಿ ಹೇಳಬೇಕಂದ್ರೆ ಯೆರೂಸಲೇಮಿಗೆ ಹತ್ತಿರವಿರುವ ಈಜಿಪ್ಟಿನಿಂದ ದಮಸ್ಕ ಪಟ್ಟಣಕ್ಕೆ ಹೋಗುವ ಹೆದ್ದಾರಿಯಲ್ಲಿರುವ ಮೆಗಿದ್ದೋ ಎನ್ನುವ ಪರ್ವತ ಕಣಿವೆಯ ಸ್ಥಳವನ್ನು ಇದು ಸೂಚಿಸುತ್ತೆ. ಇಸ್ರೇಲ್ ದೇಶದಲ್ಲಿರುವ ಮೆಗಿದ್ದೋ ಕಣಿವೆ ಎಂದು ಕರೆಯಲ್ಪಡುವ ಸ್ಥಳವೇ ಇಲ್ಲಿ ಇಬ್ರಿಯ ಭಾಷೆಯಲ್ಲಿ ಅರ್ಮಗೆದೋನ್ ಎಂದು ಹೇಳಲಾಗಿದೆ. ಕರ್ಮೇಲ್ ಪರ್ವತದ ದಕ್ಷಿಣ ಭಾಗದಲ್ಲಿ ಸರಿಸುಮಾರು ಪ್ಯಾಲೆಸ್ತೀನ್ನ ಮಧ್ಯಭಾಗದಲ್ಲಿ ನೆಲೆಗೊಂಡಿರುವ ಈ ಭೂಪ್ರದೇಶವನ್ನು ಜಗತ್ತಿನ ಅತ್ಯಂತ ಶ್ರೇಷ್ಠ ಯುದ್ಧ ಭೂಮಿ ಎಂದು ಪ್ರಸಿದ್ಧ ಸೇನಾ ದಂಡನಾಯಕನಾದ ನೆಪೋಲಿಯನ್ ಬೋನಪಾರ್ಟ್ ಎಂಬುವರು ಉಲ್ಲೇಖಿಸಿದ್ದಾರೆ. ಅಷ್ಟೇ ಅಲ್ಲದೆ ಇತಿಹಾಸದಲ್ಲಿ ಬ್ಯಾಬಿಲೋನ್, ಅಶ್ಶೂರ್ಯ, ಸಿರಿಯಾ, ಈಜಿಪ್ಟ್, ಪರ್ಷಿಯಾ, ಟರ್ಕಿ ಮತ್ತು ಅರೇಬಿಯನ್ ದೇಶಗಳ ಸೈನ್ಯಗಳೆಲ್ಲವೂ ಈ ಸ್ಥಳದಲ್ಲಿ ಯುದ್ಧ ಮಾಡಿವೆ ಎಂಬುದು ಗಮನಾರ್ಹವಾದಂತಹ ಸಂಗತಿ. ಅದಲ್ಲದೆ ಬೈಬಲ್ ಪ್ರವಾದನೆ ಪ್ರಕಾರ ಗೋಗ್ ಮತ್ತು ಮಾಗೋಗ್ಗೆ ವಿರುದ್ಧವಾಗಿ ದೇವರು ನಡೆಸುವ ಕೊನೆ ಯುದ್ಧವು ಇಸ್ರೇಲ್ನ ಈ ಪರ್ವತ ಪ್ರದೇಶಗಳಲ್ಲಿಯೇ ನಡೆಯುತ್ತೆ ಎಂದು ಪ್ರವಾದಿಯಾದ ಹೆಜ್ಕೇಲನು ಹೆಜ್ಕೇಲ 38:8-21 ಮತ್ತು 39ನೇ ಅಧ್ಯಾಯದ 24-17 ವಚನಗಳಲ್ಲಿ ಪ್ರವಾದನೆಯಾಗಿ ಹೇಳಿದ್ದಾರೆ. ನೀವು ನಂತರ ಈ ಒಂದು ವಾಕ್ಯಗಳನ್ನು ಓದಿ ನೋಡಬಹುದು. ಈಗ ನಮ್ಮ ಬೈಬಲ್ನಲ್ಲಿ ಎಲ್ಲೆಲ್ಲಿ ಈ ಮೆಗಿದ್ದೋ ಪಟ್ಟಣದ ಕಣಿವೆಯ ಬಗ್ಗೆ ಬಂದಿದೆ ಎಂಬುದನ್ನು ನೋಡೋಣ. ಮೆಗಿದ್ದೋ ಎಂಬ ಪದಕ್ಕೆ ಸೇನೆಗಳ ವಾಸಸ್ಥಾನ ಎಂಬಂತಹ ಅರ್ಥ. ಇದು ಇಸ್ರೇಲ್ ಬಯಲು ಪ್ರದೇಶದ ದಕ್ಷಿಣದ ಮೂಲೆಯಲ್ಲಿದೆ. ಕರ್ಮೆಲ್ ಪರ್ವತವು ಇಲ್ಲಿಂದ ಸ್ವಲ್ಪ ದೂರದಲ್ಲಿ ಕಂಡುಬರುತ್ತೆ. ನಜರೇತ್ ಪಟ್ಟಣವು ಇಲ್ಲಿಂದ 11 ಮೈಲಿ ದೂರದಲ್ಲಿದೆ. ಇದು ಈಜಿಪ್ಟ್ ಮತ್ತು ಮೆಸೊಪೊಟೇಮಿಯಾ ನಡುವೆ ಇರುವ ಪ್ರಮುಖ ವ್ಯಾಪಾರ ಮಾರ್ಗದಲ್ಲಿ ನೆಲೆಗೊಂಡಿದೆ. ಮೊಟ್ಟ ಮೊದಲ ಬಾರಿಗೆ ಯೆಹೋಶುವ 12:21 ವಚನದಲ್ಲಿ ಇಸ್ರೇಲರು ವಾಗ್ದಾನದ ದೇಶದಲ್ಲಿ ನೆಲೆಸಲು ಹೋದಾಗ ಇದು ಕಾನಾನ್ಯರ ರಾಜರಲ್ಲಿ ಒಬ್ಬನ ಪಟ್ಟಣವಾಗಿತ್ತು ಎಂಬುದು ಮೊದಲ ಬಾರಿಗೆ ಈ ಮೆಗಿದ್ದೋ ಪಟ್ಟಣದ ಬಗ್ಗೆ ನಾವು ನೋಡಬಹುದು. ತದನಂತರ ಇಸ್ರೇಲರು ಇದನ್ನು ಜಯಿಸಿ ಈ ಪಟ್ಟಣವನ್ನು ಪಡೆದಾಗ ಇದನ್ನು ಮನಸ್ಸೆ ಗೋತ್ರಕ್ಕೆ ಹಂಚಿಕೊಡಲಾಯಿತು ಎಂದು ನ್ಯಾಯಾಧಿಪತಿಗಳು 1:27 ವಚನದ ಮೂಲಕ ತಿಳ್ಕೊಳ್ತೇವೆ. ಆದಾಗ್ಯೂ ಈ ಪಟ್ಟಣದಲ್ಲಿದ್ದ ಜನರನ್ನು ಸಂಪೂರ್ಣವಾಗಿ ಹೊರಹಾಕಲು ಸಾಧ್ಯವಾಗಲಿಲ್ಲ ಅಂತ ಯೆಹೋಶುವ 17:11-12 ವಚನಗಳ ಮೂಲಕ ತಿಳ್ಕೊಳ್ತೇವೆ. ಮುಂದಿನದಾಗಿ ಸೊಲೊಮೋನ್ ರಾಜನಿಗೂ ಮೆಗಿದ್ದೋಗೂ ಇದ್ದ ಸಂಬಂಧದ ಬಗ್ಗೆ ನೋಡೋಣ. ಸೊಲೊಮೋನ್ ರಾಜನ ದಿನಗಳಲ್ಲಿಯೇ ಈ ಮೆಗಿದ್ದೋ ಪಟ್ಟಣವು ಸಂಪೂರ್ಣವಾಗಿ ಇಸ್ರೇಲರ ಕೈಗೆ ಬಂತು ಎಂದು 1 ಅರಸು 4:12 ಮತ್ತು 9:15 ವಚನಗಳ ಮೂಲಕ ತಿಳ್ಕೊಳ್ಬಹುದು. ಸೊಲೊಮೋನ್ ರಾಜನು ಈ ಮೆಗಿದ್ದೋ ಪಟ್ಟಣವನ್ನು ಅಭಿವೃದ್ಧಿಪಡಿಸಿ ಕಟ್ಟಿದನು. ಇಲ್ಲಿ ಅವನು ಅರಮನೆಗಳನ್ನು ಮತ್ತು ಹೊಸ ಬಾಗಿಲುಗಳನ್ನು ಕಟ್ಟಿದನೆಂಬುದಾಗಿ ನೋಡಬಹುದು. ಅದಲ್ಲದೆ ಸೊಲೊಮೋನ್ ರಾಜನು ಇಟ್ಟುಕೊಂಡಿದ್ದ 4,000 ಕುದುರೆ ರಥಗಳ ಲಾಯಗಳು ಈ ಮೆಗಿದ್ದೋದಲ್ಲಿ ಇರಿಸಲಾಗಿದ್ದವು ಎಂದು 1 ಅರಸು 4:26 ವಚನದ ಮೂಲಕ ತಿಳ್ಕೊಳ್ಬಹುದು. ಕುದುರೆ ಪಡೆಗಳೆಲ್ಲವೂ ಈ ಪಟ್ಟಣದಲ್ಲಿಯೇ ಇದ್ದವು. ಈಗಲೂ ಸಹ ಅದರ ಅವಶೇಷಗಳು ನಾವು ನೋಡಬಹುದು. ಈ ಲಾಯಗಳಲ್ಲಿ ಸೊಲೊಮೋನ್ ರಾಜನು ಬಳಸಿದ ಕುದುರೆ ತೊಟ್ಟಿಗಳನ್ನು ಮತ್ತು ಅವನು ಕಟ್ಟಿದ್ದ ಕೋಟೆ ಬಾಗಿಲನ್ನು ಈಗ ಪುರಾತತ್ವ ಉತ್ಖನನದಲ್ಲಿ ಪತ್ತೆ ಹಚ್ಚಲಾಗಿದೆ. ಕ್ರಿಸ್ತಪೂರ್ವ 732ರಲ್ಲಿ ತಿಗಲತ್ ಪಿಲೆಸರ್ ಎಂಬ ರಾಜನ ನಾಯಕತ್ವದಲ್ಲಿ ಬಂದ ಅಶ್ಶೂರದ ಸೈನ್ಯವು ಗಲಿಲಾಯದ ಬಹುಪಾಲು ಪ್ರದೇಶವನ್ನು ವಶಪಡಿಸಿಕೊಂಡಿತ್ತು ಎಂದು 2 ಅರಸುಗಳು 15:21 ವಚನದ ಮೂಲಕ ತಿಳ್ಕೊಳ್ತೇವೆ.
ಅಶ್ಶೂರ್ಯದವರು ಈ ಪಟ್ಟಣವನ್ನು ವಶಪಡಿಸಿಕೊಂಡಾಗ ಈ ಮೆಗಿದ್ದೋ ಪಟ್ಟಣವು ಅವರಿಗೆ ರಾಜಧಾನಿಯಾಗಿತ್ತು. ಈ ಕಾಲಘಟ್ಟದಲ್ಲಿ ಈ ಮೆಗಿದ್ದೋದಲ್ಲಿ ಅನೇಕ ಅರಮನೆಗಳು ಮತ್ತು ಪ್ರಮುಖ ಕಟ್ಟಡಗಳನ್ನು ನಿರ್ಮಿಸಲಾಯಿತು ಎಂಬುದು ಗಮನಾರ್ಹ. ಮುಂದಿನದಾಗಿ ಈ ಮೆಗಿದ್ದೋದಲ್ಲಿ ನಡೆದ ಯುದ್ಧಗಳ ಬಗ್ಗೆ ನೋಡೋಣ. ಈ ಮೆಗಿದ್ದೋ ಕಣಿವೆಯು ಅನೇಕ ಯುದ್ಧಗಳನ್ನು ಕಂಡಂತ ಸ್ಥಳ ಆಗಿದೆ. ಈ ಸ್ಥಳದ ಹತ್ತಿರವಿರುವ ಕಣಿವೆಯಲ್ಲಿಯೇ ದೆಬೋರಳ ಮಾರ್ಗದರ್ಶನದಂತೆ ಬಾರಾಕನು ಮತ್ತು ಇಸ್ರೇಲ್ನ ವೀರರು ಕಾನಾನ್ಯರ ರಾಜನಾದ ಯಾಬೀನನನ್ನು ಮತ್ತು ಸಿಸೆರನನ್ನು ಎದುರಿಸಿ ಹೋರಾಡಿದರು ಎಂದು ನ್ಯಾಯಸ್ಥಾಪಕರುಗಳು 4:15 ಹಾಗೂ 5:19 ವಚನಗಳಲ್ಲಿ ನೋಡ್ತೇವೆ. ಈ ಯುದ್ಧದಲ್ಲಿ ಕಾನಾನ್ಯರು ಸೋಲಿಸಲ್ಪಟ್ಟು ದೆಬೋರಳು ವಿಜಯ ಪತಾಕೆ ಹಾರಿಸಿದನ್ನು ನಾವು ನೋಡಬಹುದು. ಮುಂದಿನದಾಗಿ ಯಹೂದದ ರಾಜನಾದ ಅಹಜ್ಯನು ಯೆಹೂವಿನ ದಿನಗಳಲ್ಲಿ ಗಾಯಗೊಂಡು ಮೆಗಿದ್ದೋಗೆ ಓಡಿ ಹೋಗಿ ಅಲ್ಲಿಯೇ ಮರಣ ಹೊಂದಿದನು ಎಂದು 2 ಅರಸು 9:27 ವಚನ ಹೇಳ್ತದೆ. ಮುಂದಿನದಾಗಿ ಕ್ರಿಸ್ತಪೂರ್ವ 2010ರಲ್ಲಿ ಈಜಿಪ್ಟ್ನ ಫರೋಹನಾದ ನೆಕೋ ಎಂಬ ರಾಜನು ಅಶ್ಶೂರದ ರಾಜನನ್ನು ಎದುರಿಸಿ ಯುದ್ಧ ಮಾಡಲು ಹೋದಾಗ ಈ ಮೆಗಿದ್ದೋ ಮಾರ್ಗವಾಗಿ ಹೋದನು. ಅವನು ಹೋಗುವ ಹಾದಿಯಲ್ಲಿ ಈ ಮೆಗಿದ್ದೋದಲ್ಲಿದ್ದ ಯಹೂದದ ರಾಜನಾದ ಯೋಷಿಯನು ಆ ರಾಜನನ್ನು ಎದುರಿಸಿದನು. ಆದರೆ ಯೋಷಿಯ ರಾಜನು ಫರೋಹ ರಾಜನಿಂದ ಕೊಲ್ಲಲ್ಪಟ್ಟನು ಎಂದು 2 ಅರಸು 23-29 ವಚನಗಳಲ್ಲಿ ನೋಡ್ತೇವೆ. ಯಹೂದದ ಜನರೆಲ್ಲರೂ ತಮ್ಮ ಯಹೂದದ ರಾಜನಿಗಾಗಿ ಗೋಳಾಡಿ ಅತ್ತಿದ್ದನ್ನು ನಾವು ನೋಡಬಹುದು. ಮುಂದಿನದಾಗಿ ಮಿದ್ಯಾನರ ವಿರುದ್ಧ ಗಿದ್ಯೋನನು ಮಾಡಿದ ಯುದ್ಧವೂ ಸಹ ಈ ಮೆಗಿದ್ದೋದಲ್ಲಿಯೇ ನಡೆದದನ್ನು ನಾವು ನ್ಯಾಯಸ್ಥಾಪಕರುಗಳು 7ನೇ ಅಧ್ಯಾಯದಲ್ಲಿ ನೋಡಬಹುದು. ಹೀಗೆ ಅನೇಕ ಯುದ್ಧಗಳು ಈ ಸ್ಥಳದಲ್ಲಿ ನಡೆದು ಅನೇಕ ರಾಜರು ಬಂದು ಇಲ್ಲಿ ಅರಮನೆಗಳನ್ನು ಮತ್ತು ಕಟ್ಟಡಗಳನ್ನು ನಿರ್ಮಿಸಿದರು. ಆದರೆ ದಿನ ಕಳೆದಂತೆ ಕಾಲಕ್ರಮೇಣ ಮೆಗಿದ್ದೋ ಹಂತ ಹಂತವಾಗಿ ತನ್ನ ವಿನಾಶವನ್ನು ಕಂಡಿತು. ಕ್ರಿಸ್ತಪೂರ್ವ 3ನೇ ಶತಮಾನದಿಂದ ಇಲ್ಲಿ ಜನರೇ ವಾಸಿಸ್ತಿರ್ಲಿಲ್ಲ ಎಂಬುದು ಗಮನಾರ್ಹವಾದಂತ ಸಂಗತಿ. ಕಾಲ ಉರುಳಿದಂತೆ ಹೊಸ ಒಡಂಬಡಿಕೆಯ ಕಾಲದ ನಂತರ ಹಲವು ಶತಮಾನಗಳವರೆಗೂ ಈ ಪ್ರದೇಶವು ಟರ್ಕರ ಆಳ್ವಿಕೆಗೆ ಒಳಪಟ್ಟಿತು ಎಂದು ಐತಿಹಾಸಿಕ ದಾಖಲೆಗಳಲ್ಲಿ ನೋಡ್ತೇವೆ. ಅಷ್ಟೇ ಅಲ್ಲದೆ ಮೊದಲ ಮಹಾಯುದ್ಧ ಮುಕ್ತಾಯವಾಗುವ ಸಮಯದಲ್ಲಿ 1918ನೇ ಇಸವಿ ಸೆಪ್ಟೆಂಬರ್ ತಿಂಗಳು 19ನೇ ತಾರೀಕಿನಂದು ಜನರಲ್ ಎಡ್ಮಂಡ್ ಆಲ್ನೆಬಿ ನೇತೃತ್ವದ ಬ್ರಿಟಿಷ್ ಸೈನ್ಯವು ಈ ಮೆಗಿದ್ದೋ ಯುದ್ಧದಲ್ಲಿ ಟರ್ಕರನ್ನು ಸೋಲಿಸಿ ಈ ಪ್ರದೇಶವನ್ನು ವಶಪಡಿಸಿಕೊಂಡಿತು ಎಂದು ಇತಿಹಾಸದ ಉಲ್ಲೇಖಗಳಲ್ಲೂ ಕೂಡ ನಾವು ನೋಡಬಹುದು. ಈ ಯುದ್ಧದ ನಂತರ 30 ವರ್ಷಗಳ ಕಳೆದು ಇಸ್ರೇಲ್ ಎಂಬ ದೇಶವು ಮತ್ತೆ ಉದಯಿಸಿದಾಗ ಈ ಮೆಗಿದ್ದೋ ಇಸ್ರೇಲ್ ದೇಶದ ಒಂದು ಭಾಗವಾಗಿ ಮಾರ್ಪಟ್ಟಿತು. ಯಹೋಶುವನ ಕಾಲದಲ್ಲಿ ವಶಪಡಿಸಿಕೊಳ್ಳಲಾಗಿದ್ದ ಈ ಪಟ್ಟಣ ಮತ್ತೆ ಇಸ್ರೇಲ್ನ ವಶಕ್ಕೆ ಬಂತು. ಮುಂದಿನದಾಗಿ ಈ ಮೆಗಿದ್ದೋ ಪಟ್ಟಣದಲ್ಲಿ ನಡೆದ ಉತ್ಖನನಗಳು ಅಂದರೆ ಆರ್ಕಿಯಾಲಜಿಕಲ್ ರಿಸರ್ಚ್ಗಳ ಬಗ್ಗೆ ನೋಡೋಣ. ಈಗ ಈ ನಾಶವಾದ ಪಟ್ಟಣದ ಮಧ್ಯದಲ್ಲಿ ಸಂಶೋಧನೆಗಳನ್ನು ಮಾಡಿದಾಗ ಅನೇಕ ಪುರಾತನ ಆಧಾರಗಳನ್ನು ಅಂದರೆ ಹಳೆಯ ಕಾಲದ ಐತಿಹಾಸಿಕ ಚಿಹ್ನೆಗಳನ್ನು ನಾವು ನೋಡಬಹುದಾಗಿದೆ. ಈ ಅವಶೇಷಗಳ ದಕ್ಷಿಣಕ್ಕೆ ಕಿಬ್ಜುತ್ ಮೆಗಿದ್ದೋ ಎಂಬ ಜನವಸತಿ ಪ್ರದೇಶ ಇದೆ. ಈ ಮೆಗಿದ್ದೋ ಪಟ್ಟಣದ ಅವಶೇಷಗಳಲ್ಲಿ ಉತ್ಖನನ ನಡೆಸಿದಾಗ ಅಂದರೆ ರಿಸರ್ಚ್ ಮಾಡಿದಾಗ ಇದು ಪ್ರಾಚೀನ ಕಾಲದಲ್ಲಿ ಒಂದು ದೊಡ್ಡ ಪಟ್ಟಣವಾಗಿತ್ತು ಎಂಬುದನ್ನು ಸಂಶೋಧಕರು ಖಚಿತಪಡಿಸಿದ್ದಾರೆ. ಈ ಅವಶೇಷಗಳು ಇಸ್ರೇಲ್ ದೇಶದ ಐಫಾ ನಗರದ ದಕ್ಷಿಣಕ್ಕೆ 30 ಕಿಲೋಮೀಟರ್ ದೂರದಲ್ಲಿ ಇಂದಿಗೂ ಕಂಡುಬರುತ್ತೆ. ಕಾನಾನ್ಯರ ಕಾಲದಲ್ಲಿ ನಿರ್ಮಿಸಲಾದ 17 ದೇವಸ್ಥಾನಗಳು ಮತ್ತು ಈ ಕಾನಾನ್ಯರು ಬಳಸ್ತಾ ಇದ್ದಂತಹ ವೃತ್ತಾಕಾರದ ಬಲಿಪೀಠವು ಕೂಡ ಇಲ್ಲಿ ಪತ್ತೆಯಾಗಿದೆ. ಇದರ ವ್ಯಾಸವು 10 ಮೀಟರ್ ಆಗಿದೆ ಎಂಬುದು ಗಮನಾರ್ಹ. ಅದಲ್ಲದೆ ಉದ್ದನೆಯ ಸುರಂಗ ಮಾರ್ಗಗಳ ಮೂಲಕ ಪಟ್ಟಣಕ್ಕೆ ಕುಡಿಯುವ ನೀರನ್ನು ತರುತ್ತಿದ್ದುದನ್ನು ಕೂಡ ಪತ್ತೆ ಹಚ್ಚಲಾಗಿದೆ. ಇದು 75 ಮೀಟರ್ ಉದ್ದ ಆಗಿದೆ. ಇದು ನಮ್ಮ ಬೈಬಲ್ನಲ್ಲಿ ಬರುವ ರಾಜನಾದ ಅಹಾಬನ ಕಾಲದಲ್ಲಿ ನಿರ್ಮಿತವಾಗಿರಬಹುದು ಎಂಬುದಾಗಿ ಸಂಶೋಧಕರು ಅಂದಾಜಿಸಿ ಹೇಳಿದ್ದಾರೆ. ನಿಮ್ಗೊಂದು ವಿಷಯ ಗೊತ್ತಾ? ಈ ಮೆಗಿದ್ದೋದಲ್ಲಿ ಒಂದು ಕ್ರಿಶ್ಚಿಯನ್ ಚರ್ಚ್ ನಿರ್ಮಾಣ ಆಗಿತ್ತು. ಅದನ್ನು ಸಂಶೋಧಕರು ಪತ್ತೆ ಹಚ್ಚಿದ್ದಾರೆ. ಹೌದು, ಆ ದೇವಾಲಯವು 10 ಮೀಟರ್ ಉದ್ದ 5 ಮೀಟರ್ ಅಗಲ ಹೊಂದಿದ ಒಂದು ಕ್ರಿಶ್ಚಿಯನ್ ಪ್ರಾರ್ಥನಾ ಮಂದಿರದ ಅವಶೇಷಗಳಾಗಿವೆ. ಇದು ಕ್ರಿಸ್ತಶಕ 3ನೇ ಶತಮಾನಕ್ಕೆ ಸೇರಿದ್ದೆಂಬುದಾಗಿ ಅಂದಾಜಿಸಲಾಗಿದೆ. ಈ ಚರ್ಚ್ನ ಮೊಸಾಯಿಕ್ ನೆಲಹಾಸು ಇಂದಿಗೂ ಕೂಡ ಸಂರಕ್ಷಿಸಲ್ಪಟ್ಟಿದೆ. ಗಯಾನಸ್ ಎಂಬುವರು ಇದನ್ನು ಸಂರಕ್ಷಿಸುವುದಕ್ಕಾಗಿ ಹಣವನ್ನು ಪಾವತಿಸಿದರು ಎಂಬುದಾಗಿ ಉಲ್ಲೇಖದಲ್ಲಿ ನಾವು ನೋಡ್ತೇವೆ. ಅದಲ್ಲದೆ ಫ್ರೂಟಿಯರ್ಸ್ ಎಂಬುವರ ಹೆಸರು ಹಾಗೂ ಪ್ರಿಮಿಲ್ಲಾ, ಸಿರಿಯಾಕ್, ರೋರಾತಿಯಾ, ಕ್ರಿಸ್ಟಿ ಎಂಬ 4 ಮಹಿಳೆಯರ ಹೆಸರುಗಳು ಕೂಡ ಇದರಲ್ಲಿ ಕೆತ್ತಲ್ಪಟ್ಟಿವೆ. ಅಷ್ಟೇ ಅಲ್ಲದೆ ಆದಿ ಕ್ರಿಶ್ಚಿಯನರು ಬಳಸುತ್ತಿದ್ದ
ಮೀನಿನ ಗುರುತನ್ನು ಸಹ ಇಲ್ಲಿ ಪತ್ತೆ ಹಚ್ಚಿದ್ದಾರೆ. ಹೀಗೆ ಈ ಮೆಗಿದ್ದೋ ಪಟ್ಟಣವು ಬೈಬಲ್ ಕಾಲದಲ್ಲಿ ಅಸ್ತಿತ್ವದಲ್ಲಿತ್ತು ಎಂಬುದಕ್ಕೆ ಬೇಕಾದಂತಹ ಪುರಾವೆಗಳು ಹಾಗೂ ಆಧಾರಗಳನ್ನು ಮುಂದಿಟ್ಟು ಬೈಬಲ್ 100% ಸತ್ಯ ಎಂಬುದನ್ನು ಸಂಶೋಧಕರೇ ಹೇಳ್ತಾ ಇದ್ದಾರೆ. ಮುಂದಿನದಾಗಿ ಭವಿಷ್ಯತ್ ಕಾಲದಲ್ಲಿ ಅಂದ್ರೆ ಮುಂದೆ ನಡೆಯಲಿಕ್ಕಿರುವಂತ ಈ ಮೆಗಿದ್ದೋವನ್ನು ಕೇಂದ್ರವಾಗಿಟ್ಕೊಂಡು ನಡೆಯಲಿರುವ ಅರ್ಮಗೆದೋನ್ ಯುದ್ಧದ ಬಗ್ಗೆ ನೋಡೋಣ. ಪ್ರಕಟಣೆ ಗ್ರಂಥದ ಅಂತಿಮ ಯುದ್ಧದಲ್ಲಿ ಯೆರೂಸಲೇಮಿಗೆ ವಿರುದ್ಧವಾಗಿ ಪಾಲ್ಗೊಳ್ಳುವವರು, ಯೆರೂಸಲೇಮಿನ ವಿರುದ್ಧ ಜಗಳ ಆಡೋರೆಲ್ಲರೂ ಈ ಅರ್ಮಗೆದೋನ್ ಎಂಬ ಸ್ಥಳದಲ್ಲಿ ಒಟ್ಟುಗೂಡಿಸಲ್ಪಡ್ತಾರೆ ಎಂಬುದಾಗಿ ನಾವು ಮೊದಲೇ ಪ್ರಕಟಣೆ 16:16 ವಚನದಲ್ಲಿ ಪ್ರವಾದಿಸಿರುವುದನ್ನು ನೋಡ್ತೇವೆ. ಈ ಅರ್ಮಗೆದೋನ್ ಎಂಬುದು ಹಳೆಯ ಒಡಂಬಡಿಕೆಯಲ್ಲಿ ಉಲ್ಲೇಖಿಸಲಾದ ಮೆಗಿದ್ದೋ ಎಂಬಂತಹ ಪಟ್ಟಣ ಆಗಿದೆ. ಇಲ್ಲಿ ಒಟ್ಟುಗೂಡುವಂತಹ ಶತ್ರುಗಳು ಒಟ್ಟಾಗಿ ಸಾಗಿ ಯೆರೂಸಲೇಮ್ಗೆ ವಿರುದ್ಧವಾಗಿ ಯುದ್ಧ ಮಾಡಲಿದ್ದಾರೆ. ಒಂದು ಕಾಲದಲ್ಲಿ ಈಜಿಪ್ಟ್, ಬ್ಯಾಬಿಲೋನ್, ಅಶ್ಶೂರ್ಯ, ಪರ್ಷಿಯಾ, ಗ್ರೀಕ್ ಮತ್ತು ರೋಮ್ ಜಗತ್ತಿನ ದೊಡ್ಡ ಸಾಮ್ರಾಜ್ಯಗಳಾಗಿದ್ದವು. ಇವೆಲ್ಲವೂ ಒಂದು ಕಾಲಘಟ್ಟದಲ್ಲಿ ಇಡೀ ಜಗತ್ತನ್ನೇ ಆಳಿದ ಮಹಾ ಸಾಮ್ರಾಜ್ಯಗಳಾಗಿದ್ದವು. ಜಗತ್ತಿನ ಕೇಂದ್ರ ಬಿಂದು ಎಂದ್ರೆ ಅದು ಇಸ್ರೇಲ್ ದೇಶವೇ ಆಗಿದೆ. ಈ ಇಸ್ರೇಲ್ನಲ್ಲಿ ಇಷ್ಟು ದೊಡ್ಡ ಜಗತ್ತಿನ ಸೈನ್ಯಗಳನ್ನೆಲ್ಲ ತಂದು ನಿಲ್ಲಿಸಬಹುದಾದ ಒಂದು ಸ್ಥಳ ಇದೆ ಅಂದ್ರೆ ಅದು ಈ ಅರ್ಮಗೆದೋನ್ ಅಥವಾ ಹರ್ ಮೆಗಿದ್ದೋ ಎಂಬಂತ ಸ್ಥಳ ಮಾತ್ರವೇ ಆಗಿದೆ. ಸೈತಾನ, ಆಂಟಿ ಕ್ರೈಸ್ಟ್ ಹಾಗೂ ಸುಳ್ಳು ಪ್ರವಾದಿ ಎಂಬ ಈ ಮೂವರು ಒಂದಾಗಿ ಇಡೀ ಜಗತ್ತಿನ ದೇಶಗಳ ಸೈನ್ಯಗಳನ್ನೆಲ್ಲ ಈ ಅರ್ಮಗೆದೋನ್ ಅಂದರೆ ಈ ಮೆಗಿದ್ದೋ ಎಂಬ ಸ್ಥಳದಲ್ಲಿ ಒಟ್ಟುಗೂಡಿಸಿ ದೇವರ ಯೋಜನೆಯನ್ನು ನೆರವೇರಿಸ್ತಾರೆ. ದೇವರೇ ಅವರನ್ನು ಈ ರೀತಿ ಒಟ್ಟುಗೂಡುವಂತೆ ಮಾಡ್ತಾರೆ. ಪ್ರಸ್ತುತ ಇಸ್ರೇಲ್ ದೇಶದ ಮೆಗಿದ್ದೋ ನೆಲಭಾಗದಲ್ಲಿ ರಾಮತ್ ಡೇವಿಡ್ ಎಂಬ ಆಧುನಿಕ ವಾಯುಪಡೆ ನೆಲೆಯನ್ನು ಸ್ಥಾಪಿಸಲಾಗಿದೆ. ವಿದೇಶಿ ಪ್ರವಾಸಿಗರು ಯಾರಿಗೂ ಈ ಸೇನಾ ನೆಲೆಯನ್ನು ವೀಕ್ಷಿಸಲು ಅನುಮತಿ ನೀಡೋದಿಲ್ಲ. ಅದಲ್ಲದೆ ಇದರ ಹತ್ತಿರದಲ್ಲಿಯೇ ಇಸ್ರೇಲ್ ದೇಶದ ಶತ್ರು ರಾಷ್ಟ್ರವಾದ ಸಿರಿಯಾ ಯುದ್ಧಕ್ಕೆ ಸಿದ್ಧ ಆಗ್ತಾ ಇದೆ. ಅರಬ್ ದೇಶಗಳ ಒಕ್ಕೂಟವು ಪ್ಯಾಲೆಸ್ತೀನ್ನೊಂದಿಗೆ ಕೈ ಜೋಡಿಸಿ ಇಸ್ರೇಲ್ ದೇಶದ ಮೇಲೆ ದಾಳಿ ಮಾಡಲು ಪ್ರಯತ್ನಿಸುವಾಗ ಮೊದಲ ಬಾಂಬ್ ಈ ಮೆಗಿದ್ದೋದಲ್ಲಿಯೇ ಬೀಳಬಹುದು ಎಂಬುದಾಗಿ ಭಾವಿಸಲಾಗ್ತಾ ಇದೆ. ಅಂತ್ಯಕ್ರೈಸ್ತನ ನಾಯಕತ್ವದಲ್ಲಿ ಭೂಮಿಯ ರಾಜರು ಹಾಗೂ ಅವರ ಸೇನೆಗಳು ಇಸ್ರೇಲ್ಗೆ ವಿರುದ್ಧವಾಗಿ ಯುದ್ಧ ಮಾಡಲು ಇಲ್ಲಿ ಒಟ್ಟುಗೂಡಲಿದ್ದಾರೆ. ನಾವು ಬದುಕುತ್ತಿರುವ ಈ ಕಾಲದಲ್ಲಿ ಅನೇಕ ದೇಶಗಳಲ್ಲಿ ರಾಜರುಗಳಿಲ್ಲ. ಬದಲಾಗಿ ಜನರಿಂದ ಆರಿಸಲ್ಪಟ್ಟ ರಾಜಕೀಯ ನಾಯಕರುಗಳೇ ಆಡಳಿತ ನಡೆಸ್ತಾ ಇದ್ದಾರೆ. ಅವರು ತಮ್ಮ ಸೈನ್ಯವನ್ನು ಕಳುಹಿಸಿ ಇತರ ದೇಶಗಳೊಂದಿಗೆ ಯುದ್ಧ ಮಾಡ್ತಾರೆ. ಆದರೆ ತನ್ನ ಜನರನ್ನು ರಕ್ಷಿಸುವಲ್ಲಿ ಅತ್ಯಂತ ಶ್ರದ್ಧೆ ಹಾಗೂ ವೈರಾಗ್ಯ ಉಳ್ಳವನಾಗಿರುವ ಯೇಸು ಕ್ರಿಸ್ತನು ಇಸ್ರೇಲ್ನ ಪರವಾಗಿ ಇರುವುದರಿಂದ ಈ ಇಸ್ರೇಲ್ ದೇಶಕ್ಕಾಗಿ ಆತನ ಒಂದು ದೊಡ್ಡ ಸೈನ್ಯದೊಂದಿಗೆ ಪರಲೋಕದಿಂದ ಇಳಿದು ಬಂದು ಈ ಇಸ್ರೇಲ್ಗೆ ಬೆಂಬಲವಾಗಿ ಯುದ್ಧ ಮಾಡಲಿಕ್ಕಿದ್ದಾರೆ. ಆಗ ಅನ್ಯ ಜನರನ್ನು ಸಂಹರಿಸುವಂತೆ ಯೇಸು ಕ್ರಿಸ್ತನ ಬಾಯಿಂದ ಹರಿತವಾದಂತಹ ಕತ್ತಿ ಹೊರಬರುತ್ತೆ ಎಂಬುದಾಗಿ ಪ್ರಕಟಣೆ 19:15 ವಚನದಲ್ಲಿ ಓದ್ತೇವೆ. ಆ ಕತ್ತಿಯಿಂದ ಇಸ್ರೇಲ್ಗೆ ವಿರುದ್ಧವಾಗಿ ಬಂದವರೆಲ್ಲರೂ ಕೊಲ್ಲಲ್ಪಡ್ತಾರೆ. ಬ್ಯಾಬಿಲೋನ್ ಎಂದು ಕರೆಯಲ್ಪಡುವಂತ ಆ ಸೈತಾನನ ಸಾಮ್ರಾಜ್ಯವು ನಾಶವಾಗ್ತದೆ. ಅದಾದ ಬಳಿಕ ಸೈತಾನನನ್ನು 1000 ವರ್ಷಗಳ ಕಾಲ ಪಾತಾಳದಲ್ಲಿ ಬಂಧಿಸಲಾಗುವುದು. ಕ್ರಿಸ್ತ ವಿರೋಧಿಯಾದ ಆ ಮೃಗ ಹಾಗೂ ಅವನೊಂದಿಗೆ ಕೈ ಜೋಡಿಸಿದ ಸುಳ್ಳು ಪ್ರವಾದಿ ಇಬ್ಬರನ್ನು ಜೀವಂತವಾಗಿಯೇ ಆ ಪಾತಾಳಕ್ಕೆ ತಳ್ಳಲಾಗುವುದು. ಈ ಮೆಗಿದ್ದೋದಲ್ಲಿ ನಡೆಯಲಿರುವ ಈ ಅರ್ಮಗೆದೋನ್ ಯುದ್ಧದಲ್ಲಿ ಮಡಿದವರ ಮಾಂಸವನ್ನು ಆಕಾಶದಲ್ಲಿ ಹಾರಾಡುವ ಎಲ್ಲ ಪಕ್ಷಿಗಳು ತಿಂತವೆ ಎಂಬುದಾಗಿ ಪ್ರಕಟಣೆ 19:18 ವಚನದಲ್ಲಿ ನೋಡ್ತೇವೆ. ಅದಲ್ಲದೆ ಈ ಸಂಗತಿಗಳೆಲ್ಲವೂ ಯೆಹೆಜ್ಕೇಲ 39:17-20 ಪ್ರವಾದನೆಯ ವಚನಗಳ ನೆರವೇರಿಕೆಯಾಗಿದೆ ಎಂಬುದು ನಾವು ಗಮನಿಸಬೇಕಾದಂಥ ವಿಷಯ. ಹೀಗೆ ಆ ಮೆಗಿದ್ದೋ ಕಣಿವೆಯ ಆವಿಷ್ಕಾರಗಳು ಮತ್ತು ರಿಸರ್ಚ್ಗಳು ನಮ್ಮ ಬೈಬಲ್ 100% ಸತ್ಯ ಎಂಬುದನ್ನು ಆಧಾರಗಳೊಂದಿಗೆ ಸಾಬೀತಪಡಿಸುತ್ತದೆ. ಈ ಕೊನೆ ಯುದ್ಧವಾದ ಅರ್ಮಗೆದೋನ್ ಯುದ್ಧದಲ್ಲಿ ಮೆಗಿದ್ದೋದಲ್ಲಿ ನಡೆಯಲಿರುವ ಈ ಯುದ್ಧದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಒಬ್ಬ ಯೋಧನಾಗಿ ತನ್ನ ಸೈನ್ಯದೊಂದಿಗೆ ಬಂದು ಇಸ್ರೇಲ್ಗಾಗಿ ಯುದ್ಧ ಮಾಡಲಿಕ್ಕಿದ್ದಾನೆ ಎಂಬುದಾಗಿ ಹೇಳಲಾಗಿದೆ. ಈ ದಿನಕ್ಕಾಗಿ ನಾವು ಯುಗ ಯುಗಗಳಿಂದ ಕಾಯ್ತಾ ಇದ್ದೇವೆ. ಇದೇ ರೀತಿಯಾಗಿ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನ ಸಂಧಿಸ್ತೇನೆ. ಅಲ್ಲಿವರೆಗೂ ಸಿದ್ಧವಾಗಿರಿ, ಸಿದ್ಧಪಡಿಸಿರಿ. ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನು ಅತಿ ಬೇಗನೆ ಬರಲಿಕ್ಕಿದ್ದಾನೆ.